स्वागत है आपका बी न्यूज नेशन में। मैं हूं आबिद हुसैन शेख। अप्पा साहब पट्टनशेट्टी का एमएलए यत्नाल को करारा जवाब, मेरे दौर में नहीं हुआ कोई घोटाला। बीजापुर की राजनीति एक बार फिर गर्म। एक्स एमएलए अप्पा साहब पट्टनशेट्टी ने प्रेस मीट में बैठकर एमएलए बसनगौड़ा पाटिल यत्नाल पर जमकर निशाना साधा। पट्टनशेट्टी ने कहा कि मेरे 8 साल के दौर में एक भी बड़ा घोटाला नहीं हुआ। लैंड माफिया और ज़मीन घोटाले ज़्यादातर उनके ही दौर में हुए हैं। लीज प्रॉपर्टी का बड़ा मसला मैंने सुलझाया। शहर में नए कॉम्प्लेक्स और डेवलपमेंट मेरी मेहनत से हुआ। पानी सप्लाई और अंडरग्राउंड ड्रेनेज प्रोजेक्ट हमारे टाइम में स्टार्ट हुआ। मॉडिफाइड स्कीम्स जैसे अंडरग्राउंड केबल और फ्लाईओवर के वादे हवा हो गए हैं यत्नाल के। उन्होंने ये भी कहा कि कुछ लोग हिंदुत्व का नाम लेकर सियासत कर रहे हैं लेकिन असल मुद्दों पर चुप हैं। एक्स एमएलए ने खुला चैलेंज दिया एमएलए यत्नाल को, अगर मेरे दौर में कोई घोटाला हुआ है तो साबित करके दिखाएं। साथ ही उन्होंने अपनी पार्टी के लीडरशिप पर भी भरोसा जताते हुए कहा कि अगला असेंबली इलेक्शन बीजेपी स्टेट प्रेसिडेंट BY विजेंद्र के नेतृत्व में ही होगा। पॉलिटिक्स मैसेज क्लियर किया है। बीजापुर में 2028 असेंबली इलेक्शन से पहले सियासी जंग तेज हो गई है। दोनों नेता अपने अपने काम गिनवा रहे हैं और एक दूसरे पर करप्शन और झूठे दावे करने का आरोप लगा रहे हैं। बीजापुर में एक्स एमएलए अप्पा साहब पट्टनशेट्टी का बड़ा बयान, अब यत्नाल के दौर में ज्यादा घोटाले, मेरे टाइम में सिर्फ हुआ है डेवलपमेंट। सियासी माहौल और भी गर्म कर दिया है। पूर्व एमएलए अप्पा साहब पट्टनशेट्टी के इस प्रेस कॉन्फ्रेंस ने ಬಿಜಾಪುರ ಜಿಲ್ಲೆ ಮತ್ತು ನಗರದಲ್ಲಿ ಜಾಸ್ತಿ ಪ್ರಾಥಮಿಕವಾಗಿ ಭಾಳಷ್ಟು ಮಾಧ್ಯಮ ಮುಖಾಂತರ ನಾವು ಯೂಟ್ಯೂಬ್ ಇರ್ಬೋದು, ಚಾನಲ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಮುಖಾಂತರ ನೋಡ್ತಾ ಇದ್ದೀವಿ. 1.5 ತಿಂಗಳಿಂದ ಎಲ್ಲೋ ಒಂದು ಕಡೆ ಸಿಟಿ MLA ಶಾಸಕರು ಯಾರೂ ಹಿಂದೆ ಯಾರೂ ಕೆಲಸ ಮಾಡಿಲ್ಲ, ನಾನು ಒಬ್ಬನೇ ಮಾಡೀನಿ ಅನ್ನುವಂಥ ಬಿಂಬಿಸುವಂಥ ಪ್ರಯತ್ನ ಮಾಡ್ತಾರೆ. ಇಂದು ಯಾರೂ ಒಬ್ಬರೂ ಕೂಡ ಕೆಲಸ ಮಾಡಿಲ್ಲ. ಇದು ವಿಶೇಷವಾಗಿ ನನ್ನ ಕಾಲದಲ್ಲಿ ಅಂದರೆ ಹಿಂದಿನಿದ್ದಂಥ ಶಾಸಕರು ಯಾರ ಹೆಸರು ಏನೂ ಮಾಡಿಲ್ಲ, ಬರೀ ಗುಂಟೆ ಪ್ಲಾಟ್ ಮಾರೋರಿಗೆ ಟೈಮ್ ಹಾಕ್ಯಾರ. ದೊಡ್ಡ ಒಂದು ಕಡೆ ನೋಡಿ ಸುದ್ದಿ ಮಾಧ್ಯಮದಾಗ ಒಳಗೆ ಅವ್ರಿಗೆ ನೆನಪಿಲ್ಲ, ಬಹುತೇಕ ಅವರು ಸೆಂಟ್ರಲ್ ಮಿನಿಸ್ಟರ್ ಆದಕ್ರೆ ಒಂದು ಕೆಲಸ ಮಾಡಲಿಲ್ಲ. ವಿನ ಜನರಿಗೆ ತೊಂದರೆ ಕೊಡುವಂಥದ್ದು ನೋಡ್ಬೋದು. ರೈಲ್ವೆ ರಾಡ್ಗೆ ಜಾಗ ಆಗತ್ತದ ಇನ್ನೂ ಸ್ಯಾಂಕ್ಷನ್ ಆಗಿದ್ದು ಮಧ್ಯೆ ಕಿತ್ತು ಹೋಗಿಸಿ ವರ್ಷಾನುಗಟ್ಟಲೆ ರೈಲ್ವೆ ಇದ್ರನ್ನೇ ಬಂದ್ ಮಾಡಿಸ್ಬಿಟ್ರು. ಟ್ರಾಫಿಕ್ಗೆ ಬಂದಾಗ ಹೋಗ್ಬಿಟ್ಟು ಅಂದ್ರೆ ಇಲೆಕ್ಷನ್ ಬಂದಿತ್ತು, ನಾ ಏನಾದರೂ ಮಾಡಿ ತೋರಿಸ್ಕೊಡಿಸೋ ಹಂಗೆ ಫ್ರಾಡ್ ಮಾಡುವಂಥ ಕೆಲಸ ನಾನು ಮಾಡಿಲ್ಲ. ಹಲವಾರು ಅವ್ರು ಯಾವುದೇ ಕೆಲಸ ಮಾಡದೇ ಇದ್ರೆ ಮಾಡದೇನೆ ಆಗಿನ ಸಂದರ್ಭದಲ್ಲಿ ಕಾಲ ಹರಣ ಮಾಡಿದಂಥ ವ್ಯಕ್ತಿಯಿಂದ ಸುಮ್ಮನೆ ತಾವು ಏನು ಮಾಡಿ ಅಂತ ಹೇಳ್ಕೊಂಡು ಹೋಗ್ಬಿಟ್ಟು ಅನಾವಶ್ಯಕವಾಗಿ ನಮ್ಮನ್ನು ಕೆದಕುವಂಥ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ನಮಗೂ ಕೂಡ ಟೈಮ್ ಇಲ್ಲ. ಒಳ್ಳೊಳ್ಳೆ ಏನ್ರಿ ಯಾರ್ದಾರೆ ಫಾಲ್ತು ಮಾತಿಗೆ ಉತ್ತರ ಕೊಡೋಕ್ಕಾದ್ರೆ ಅನಿವಾರ್ಯವಾಗಿ ನಾನು 8 ವರ್ಷ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು ಕೂಡ ಎಲ್ಲಿ ನಾನು ಮಾಡೀನಿ, ಅದನ್ನು ಮಾಡೀನಿ, ಇದನ್ನು ಮಾಡೀನಿ ಅನ್ನುವಂಥದ್ದು ಹೇಳ್ಕೊಳ್ಳೋಂಥ ವ್ಯಕ್ತಿ ನಾನಲ್ಲ. ಜೊತೆಗೆ ನನ್ನ 2 ಅವಧಿಯಲ್ಲಿ ಬಿಜಾಪುರದಲ್ಲಿ ನೀರಿನ ಸಮಸ್ಯೆ ಸಾಕಷ್ಟು. ಬಿಜಾಪುರದಾಗ ಇದ್ದವ್ರು ಯಾರಿದ್ದರೆ ಮೂಲ ನಿವಾಸಿಗಳು ಗೊತ್ತದ. 15 ವರ್ಷಕ್ಕೊಮ್ಮೆ ನೀರು ಕುಡಿತಿದ್ದೇವೆ. ಅವಾಗಿನ ಕಾಲದಲ್ಲಿ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿ 24/7 ಪ್ರೆಸೆಂಟೇಷನ್ 4 ವಾರ್ಡಿಗೆ ಮಾಡಿ ಫಂಡ್ ಹೋಯ್ತು. ಸ್ಟೇಟ್ ಗೌರ್ಮೆಂಟ್ ಎರಡೂ ಸೇರಿಸ್ಕೊಂಡು UGD ಭಾಳಷ್ಟು ಸಮಸ್ಯೆ ಬಿಜಾಪುರ 60-70ನೇ ಇಸ್ವಿಗೆ ಆಗಿದ್ದು UGD ವಾಪಸ್ ಆಗಿರಲಿಲ್ಲ. ಅದಕ್ಕೂ 100 ಕೋಟಿ ರೂಪಾಯಿಯನ್ನು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ವಿಶೇಷ ಪ್ರಯತ್ನ ನಾವು ಕೂಡ ಮಾಡಿಸ್ತೀವಿ. ಒಳ್ಳೆ ರೀತಿ ಕೆಲಸ ಕೂಡ ಆಗಿದೆ. ಕೆಲಸ ಮಾಡೋದು ಅಷ್ಟೇ ಅಲ್ಲ, ಒಳ್ಳೆ ರೀತಿ ಆಗೋದು ಕ್ವಾಲಿಟಿ ವರ್ಕ್ ಕೂಡ ಇಂಪಾರ್ಟೆಂಟ್ ಇದೆ. ರೋಡ್ ಆಗಿರ್ತಾವೆ ನೋಡಲ್ಲ, 3 ತಿಂಗಳಿಗೆ ಒಮ್ಮೊಮ್ಮೆ ಕೆಟ್ಟ ಹೋಗ್ಬಿಟ್ಟವು. ಈ ಬಬಲೇಶ್ವರ ಹಾಕಿದಿಂದ ಏನು ಬಿದ್ದವರು ಗಲಾಟೆ ಮಾಡ್ತಾರಲ್ಲ, ಆ ರೋಡು ಸಲ ರಿಪೇರಿ ಆಗ್ಯದ, ಸಲ ಹೊಸ ರೋಡ್ ಮಾಡಿ ನೀವೇ ನೆನಪು ಮಾಡ್ಕೊಳ್ಳಿ. 4-5 ಸಲ ಆಗ್ಬಿಡ್ತದೆ 5-6 ವರ್ಷನಾಗ. ಅದ್ರ ಕ್ವಾಲಿಟಿ ವರ್ಕ್ ಇಲ್ಲ. ಯಾಕೆ ಕ್ವಾಲಿಟಿ ವರ್ಕ್ ಇಲ್ಲ ಅಂದರೆ ಸೋರಿಕೆ. ಅಂದರೆ ಈ ಕಾಂಟ್ರಾಕ್ಟರ್ಗಳ ಅವ್ರಿಗೆ ಏನಾದರೂ ಸ್ವಲ್ಪ 4 ದುಡ್ಡು ಉಳಿಬೇಕಲ್ಲ, ಆದರೆ ಎಲ್ಲರೂ ಉಳಿಲಾರ್ದಂಗೆ ಅದನ್ನು ಪರ್ಸೆಂಟೇಜ್ ಹಂಚಿ ಹೋಗೋದ್ರಿಂದ ಅವ್ರ ಪಾಪ ಕಾಗ್ಯದೋ ಎದಕ್ಕಾಗ್ಯದೋ ಒಟ್ಟು ಒಳ್ಳೊಳ್ಳೆ ರೋಡ ಹಂಗೆ ಅನ್ಕಾಲಿ ಆದಂಥ ಕುಡಿಯುವ ನೀರಿನ ಯೋಜನೆ ಮತ್ತು ಒಳಚರಂಡಿ ಯೋಜನೆ ಕಳಪೆ ಆಗಿಲ್ಲ.
ಯಾವುದೇ ರೀತಿ ಕಳಪೆ ಗುಣಮಟ್ಟದ ಕಾಮಗಾರಿನ ಅವು ಕೂಡ ಆಗಿವೆ. ಜೊತೆನೇ ಬಿಜಾಪುರಕ್ಕೆ ಒಂದು ದೊಡ್ಡ ಸಮಸ್ಯೆ ನಿಮ್ಗೆ ಇವತ್ತಿದ್ದಾಗ ಕೇಳಿರ್ಬೋದಿಲ್ಲ ನನಗೆ. ಲೀಸ್ ಪ್ರಾಪರ್ಟೀಸ್ ಅಂದ್ರೆ 100 ಇಯರ್ಸ್ 60 ಇಯರ್ಸ್ ಮುಂದೆ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ ಆಗಿತ್ತು. ಅವ್ರ ಕಡೆ ಮಾಲಕರು ಇದ್ದಿದ್ದಿಲ್ಲ, ಈ ಕಡೆ ಸರ್ಕಾರಕ್ಕೂ ಹೋಗಿದ್ದಿಲ್ಲ. ಅವ್ರು ಯಾರ ಕಡೆಯೂ ಮಾಡೋಕ್ಕಾಗಿರಲಿಲ್ಲ. ಎಲ್ಲ ಶಾಸಕರಿಂದ ಜಿಗಿದಾಡಿ ಹೋಗಿದ್ರು, ಎಲ್ಲ ರಾಜ್ಯದ ಜಿಗಿದಾಡಿ ಹೋದ್ರು ಕೂಡ ಯಾರ ಕಡೆ ನಿಗ್ಸದೆ ಬಿಜಾಪುರ ಸಿಟಿ ಸುಧಾರಣೆ ಆಗಿರೋದು ಗೊತ್ತಿಲ್ಲ. ಇಲ್ಲೆಲ್ಲ ಹಳೆ ಬಿಲ್ಡಿಂಗ್ ಇರ್ತಿದ್ವು, ಹಳೆ ಬಿಲ್ಡಿಂಗ್ ಇರ್ತಿದ್ವು. ಒಂದು ಹೊಸ ಬಿಲ್ಡಿಂಗ್ ಯಾಕಾಗ್ತಿಲ್ಲ, ಯಾಕೆ ಅಲ್ಲಿ ಕಟ್ಟಿದ್ದಾರೆ? ಮೇನ್ ರೋಡ್ನಾಗ ಯಾವ ರೋಡುಗಳು ಬಿಜಾಪುರ ಸೌಂದರ್ಯಕರಣ ಆಗಕ್ಕೆ ಸಾಧ್ಯತೆ ಇತ್ತಿಲ್ಲ. ಹೊಸ ಬಿಲ್ಡಿಂಗ್ ಇಲ್ಲ ಅಂದ್ರೆ ಹೆಂಗೆ ಸುಧಾರಣೆ ಆಗ್ತದೆ? ಕಾಂಪ್ಲೆಕ್ಸ್ಗಳು ಮಾಡಿದ್ರೆ ಮಾತ್ರ ಹೊಸ ಹೊಸ ಉದ್ಯೋಗಗಳು ಪ್ರಾರಂಭ ಆಗ್ತವೆ. ಅದು 2.5, 3, 4 ವರ್ಷ ಪ್ರಯತ್ನ ಮಾಡಿದೆ. 4 ವರ್ಷ ಪ್ರಯತ್ನ ಮಾಡಿ ಎಕ್ದಮ್ ಕಡಿಮೆ ಬೆಲೆಯಲ್ಲಿ, ಯಾಕಂದ್ರೆ ಮಾಲಕರು ಅವ್ರು ಲೀಸ್ ಇರಲಿ ಹೆಂಗಿಲ್ಲ, ಲೀಸ್ ಹೋಲ್ಡರ್ ಮಾಲಕರೇ, ಅವ್ರಿಗೆ ಕೈ ನೆಟ್ಟುವಾಗ ವ್ಯಾಪಾರಸ್ಥರಿಗಾಗಲಿ ರೆಸಿಡೆಂಟಿ ಅವ್ರಿಗೆಲ್ಲರಿಗೆ ಸಿಗುವ ಮಾಡಿದ್ರಲ್ಲೇ ಇವತ್ತು ಬಿಜಾಪುರ ಎಲ್ಲ ಕಾಂಪ್ಲೆಕ್ಸ್ಗಳು ಹೊಸ ಹೊಸ ಕಂಪ್ನಿಗಳು ಏಜೆನ್ಸಿಗಳು ಬರೋಕ್ಕೆ ಸಾಧ್ಯ ಆಯಿತು. ಇದು ಮಾಡಿದಂಥ ಒಂದು ನನ್ನ ಒಂದು ಕಾರ್ಯ ಇದು ನನಗೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತದೆ. ಅವಾಗ ಇವರೆಲ್ಲ ಲೀಸ್ ಪ್ರಾಪರ್ಟಿ ಹೋಲ್ಡ್ರಿ, ಅವರು ಹೊಸನಗೌಡರು ಲೀಸ್ ಪ್ರಾಪರ್ಟಿ ಹೋಲ್ಡ್ರೆ, ಶಿವನ್ ಪಾಟ್ರು ಏನು ಅವ್ರದ್ದು ಟೂರಿಸ್ಟ್ನ ಪಾರ್ಟ್ನರ್, ಅದನ್ನು ಕೂಡ ಲೀಸ್ ಪ್ರಾಪರ್ಟಿ. ಭಾಳಷ್ಟು ನಾಯಕರು ಇವತ್ತು ಎಲ್ಲರ ಮನೆಗಳು ಲೀಸ್ ಪ್ರಾಪರ್ಟಿ ಇರಲ್ಲ, ಅದು ಅವ್ರಿಗೆ ನೆನಪಿರಂಗಿಲ್ಲ. ಅದ್ರ ಜೊತೆ ನೀವು ಶಾಸ್ತ್ರಿ ಮಾರ್ಕೆಟ್ದವ್ರು ಕೇಳಿ ಸಮಸ್ಯೆ ಬಂದವ್ರು ಪಾಪ ಅವ್ರು ವರ್ಷ 11 ತಿಂಗಳಿಗೊಮ್ಮೆ ಅವ್ರಿಗೆ ರಿನ್ಯೂವಲ್ಲು ಗಲಾಟೆ ಡಿ ಸಿ ಅವ್ರು ಪೀರಿಯಡ್ ಮುಗಿದನ್ನು ಮಾಡ್ತೀವಿ. ಅವ್ರು 20-25 ವರ್ಷ ಮಾಡಿಕೊಟ್ಟೆವ್ರು. ಈ ರೀತಿ ಹಲವಾರು ಇವತ್ತು ಗಾರ್ಡನ್ಗಳಿಗೆ ಬಿಜಾಪುರ ಗೊತ್ತಿರಲಿಲ್ಲ. ಇದ್ದ ಎಮ್ ಎಲ್ MP ಇದ್ದ MLA ಇದ್ದರು. ಗಾರ್ಡನ್ಗಳನ್ನು ಅಭಿವೃದ್ಧಿ ಪಡಿಸುವಂಥದ್ದು, ದೇವಸ್ಥಾನಗಳನ್ನ ಅಭಿವೃದ್ಧಿ ಪಡಿಸುವಂಥದ್ದು, ಹಲವಾರು ಜಲವಂತ ಸಮಸ್ಯೆಗಳಿದ್ದು, ಲಿಟಿಗೇಷನ್ ಇದ್ದು, ಕೆಲವೊಂದು ಸರ್ಕಾರಕ್ಕೆ ಖಾಸಗಿಯವ್ರಿಗೆ ಗಾರ್ಡನ್ದಲ್ಲೆಲ್ಲ ಅವನ್ನೆಲ್ಲ ಕೂಡ ದೇವಸ್ಥಾನಗಳಿದ್ದು ಅವನು ಸುರಳಿತವಾಗಿ ಬಗೆಹರಿಸಿ ಮಾಡಿಕೊಟ್ಟಿವಿ. ಅವರು ಏನೂ ಮಾಡಿಲ್ಲ ಅಂದರೆ ನೀವು ಯಾರು ಮಾಡಿದ್ರು? ಅವ್ರು ಮಾಡಿದ್ರೆ ನಾನು ಮಾಡಿದೆ ಅನ್ನುವಂಥ ಪ್ರಶ್ನೆಯನ್ನು ನಾನು ನಗರ ಶಾಸಕ ಮಾಡ್ಲಿಕ್ಕೆ ಬಯಸ್ತೀನಿ. ಆಯ್ತು ಬಂದಾಗ ಮಾತಾಡ್ಕೊತ ಹೋಗ್ತಾರೆ. ನಾನು ಭಾಳ ನನ್ನೇ ವಿಚಾರ ಇಟ್ಕೊಂಡು ಮಾತಾಡೋದು. ಅದಕ್ಕೆ ನಾನು ಈ ಎಲ್ಲ ಉತ್ತರಗಳು ಇನ್ನೂ ಭಾಳಷ್ಟು ಕೆಲಸ ಕಾರ್ಯಗಳದಾವೆ. ನಾನು ಅದೇನು ಬರ್ಕೊಂಡು ಬರೋಕ್ಕೆ ಹೋಗಿಲ್ಲ, ಸುಮ್ಮನೆ ಎಕ್ಸಾಂಪಲ್ ಆಗಿ ಕೊಟ್ಟಿನಿ. ಕೆಲವೊಂದು ಜಲವಂತ ಸಮಯ ಈ ರಾಜ್ಯದಲ್ಲೇ ಇದನ್ನ ಯಾರೂ ಮಾಡೋಕ್ಕಾಗಿರಲಿಲ್ಲ. ಲೀಸ್ ಪ್ರಾಪರ್ಟಿ ಮುಂದೆ ನಮ್ಮದು ಮೂಲತಂತ್ರ ಬೇರೆಯವರು, ಬೇರೆ ಜಿಲ್ಲೆಯವರು, ಹಾವೇರಿಯವರು ಅವೆಲ್ಲ ಕೇಳಿದ್ರೆ ಯಾವ ಥರ ಆಯಿತು, ನಾವು ಮಾಡ್ಕೋಬೇಕಾದ್ರೆ ನಮ್ಮದು ಇದೇ ಸಮಸ್ಯೆ, ಅವ್ರಿಗೆ ಮುಂದೆ ಮಾಡೋಕ್ಕಾಗಲಿಲ್ಲ. ಏನೋ ನಾನು ವಿಶೇಷವಾದಂಥ ಪ್ರಯತ್ನ ಮಾಡಿ ಆಗಿನ ಸಂದರ್ಭದಲ್ಲಿ ಮಾಡಿದ್ವಿ. ಅವಾಗೇ ಸಾಕಷ್ಟು ಕೆಲಸ ಕಾರ್ಯಗಳು ಬಿಜಾಪುರದಲ್ಲಿ ಹೊಸ ಹೊಸ ಬಡಾವಣೆಗಳಿಗೆ ಮೂಲ ಸೌಕರ್ಯ ಕೊಡುವಂಥ ಇವತ್ತು ಅಲ್ಕೊಂಡಿ ನಗರಕ್ಕೆ ಹೋಗ್ರಿ, ಗಣೇಶ್ ನಗರಕ್ಕೆ ಹೋಗ್ರಿ, ಅವರೆಲ್ಲ ಹೇಳ್ತಾರೆ ಇಲ್ಲಿ ಮತ್ತೆ ಏನೂ ಇದ್ದಿತ್ತಿಲ್ಲ. ಅವ್ರು ಹೇಳ್ಯಾರ ನೀವು ಬಂದಿನಿ ನೀರು ಆಯ್ತು ರೋಡ್ ಅದು ಹೇಳ್ತಾರೆ. ಅವರು ಈ ಮತ್ತೆ ಮಾಡಿರ್ಬೇಕಿಲ್ಲ ಅನ್ನಂಗಿಲ್ಲ, ಏನೂ ಮಾಡಿಲ್ಲ ಅನ್ನುವಂಥದ್ದು ಜನರಿಗೆ ಗೊತ್ತು. ಅದಕ್ಕೆ ನನಗೆ 2ನೇ ಸಲ ಆರಿಸ್ತಾರೆ. ಇವರೆಲ್ಲ ಕೆಡಬೇಕು ರಗಡ್ ಪ್ರಯತ್ನ ಮಾಡಿದ ನನಗೆ 2ನೇ ಪೀಳಿಗೆ 2004ಕ್ಕೆ MLA ಅದೇ, ಮುಂದೆ 2008ಕ್ಕೆ ಏನದ ನನಗೆ ಕೆಡವಾಕ ಅವ್ರು ಸ್ವಂತ ಅವ್ರ ಅಂಡಿಗೆ ನಿಲ್ಲಿಸಿದ್ರು. ಅವ್ರ ಅಂಡಿಗೆ ನಿಲ್ಲಿಸಿದ್ದ ಇಡೀ ಫಾಲೋವರ್ಸ್ನೆಲ್ಲ ಬೆನ್ನ ಹಚ್ಚಿದ್ರು ಏನೂ ಮಾಡೋಕ್ಕಾಗಲಿಲ್ಲ. ನಾನು ಆರಿಸಿ ಬಂದೆವು, ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ವಿ. ಒರೇ ಸಲಕ್ಕೆ ಬಿದ್ದೀವಿ, ಯಾಕಂದ್ರೆ ಇಬ್ಬರು ನಿಂತೀವಿ ಗೊತ್ತಲ್ಲ. ಹೋಗಿ ಮತ ಬ್ಯಾಂಕ್ ಇದ್ರೊಳಗೆ ಹಿಂದೂ ಮುಸ್ಲಿಮ್ ಒಂದೊಂದು ಏನೋ ಡಿವೈಡೇಜ್ ಅಂದಾಗ ನಾವು ಇಬ್ಬರು ಅವನು ಬಿದ್ದ ನಾನು ಬಿದ್ದೆ, ಆ ಮಾತು ಬೇರೆ. ಆದರೆ ಏನೂ ಮಾಡಿಲ್ಲ ಅನ್ನುವಂಥದ್ದು ಇನ್ನೂ ಸಾಕಷ್ಟು ಅದ. ಬೇಕಾದ್ರೆ ಇನ್ನೂ ಕೇಳಿ ಇನ್ನೂ ನಾನು ಉತ್ತರ ಕೊಡೋಕ್ಕೆ ತಯಾರಿದ್ದೀನಿ. ಅದ್ರ ಜೊತೆನೇ ನಿನ್ನೆ ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು. ಎಲ್ಲೇ ಒಂದು ಜಮೀನು ಬಗ್ಗೆ ಯಾವುದೋ ಒಂದು ಗಚ್ಚಿನಕೋಟೆ ಕಾಲನಿಯಲ್ಲಿ ಯಾವುದೋ ಒಬ್ಬರು ಕಾರ್ಪೊರೇಟ್ರು ಅದು ಇದು ಏನೋ ಅನ್ಕೊಂಡು ಮಾತಾಡೋ ಮುಂದಾಗ ಇವ್ರಿಗೆಲ್ಲ ಬಾಸ್ ಹಿಂದಿನ ನಂದೇನು ಹೆಸರು ಹೇಳಿಲ್ಲ. ಈಗ ನೀವು ಅನ್ಬೋದು ಕುಂಬಳಕಾಯಿ ಅಂದ್ರೆ ನೀವು ಯಾಕೆ ಹೆಗಲ್ಬಿಟ್ಟು ಹೇಳ್ತೀರಿ ಅಂತ ನೀವು ಕೇಳ್ಬೋದು. ಅದು ಹಿಂದಿನ ಶಾಸಕರು ಅಂದ್ರೆ ಯಾರು? ಹಿಂದಿನ ಶಾಸಕ ಮಾಜಿ ಶಾಸಕರು ಇವ್ರಿಗೆ ಬಾಸ್ ಅದಾರ ಅಂತೇಳಿ ಯಾರು ಮಾಡ್ತಾರೆ ಅವ್ರಿಗೆ ಎಲ್ಲರಿಗೆ ಇಂಥ ಹಗರಣ ಮಾಡೋರಿಗೆ ಬಾಸ್ ಅದ. ಅದಕ್ಕೆ ಸ್ವಲ್ಪ ಜ್ಞಾನ ಅನ್ನುವಂಥದ್ದು ಈ ಮನಸ್ಸಿಗೆ ಇಲ್ಲೇ ಇಲ್ಲ. ಯಾಕೆ ಜ್ಞಾನ ಇಲ್ಲ ಅಂದ್ರೆ ಪ್ಲಾಟ್ಗಳು, ಭೂಮಿಗಳ ಹಗರಣಗಳು, ಮಾಲೀಕರಿಗೆ ಧೋಖ ಆಗುವಂಥ ನಡೆದಿದ್ದೇ ಇವರ ಅವಧಿಯಲ್ಲಿ. ಇದಕ್ಕಿಂತ ಮೊದಲು ಎಂದರೆ ಆಗಿದ್ದು ಯಾರಾದರೂ ತೋರಿಸ್ಕೊಡ್ಬೇಕು. ಇದಕ್ಕಿಂತ ಮೊದಲು ಎಲ್ಲೇ ಆಗಿಲ್ಲ. ಇವರು 10 ವರ್ಷ ಅವಧಿ ಒಳಗೆ 8 ವರ್ಷನೂ 5 ವರ್ಷ ಒಂದು ಇದೊಂದು 2 ವರ್ಷ 7 ವರ್ಷದ ಅವಧಿ ಒಳಗೆ ಇಡೀ ರಾಜ್ಯ ಬೆಚ್ಚಿ ಬೀಳುವಂಥ ಹಗರಣಗಳು ಬಿಜಾಪುರ ನಗರದಲ್ಲಿ ಭೂ ಕಬಳಿಕೆ, ಭೂ ಮಾಫಿಯಾ ಹುಟ್ಕೊಂಡಿದೆ ಇವರ ಅವಧಿಯಲ್ಲಿ. ಅದು ನೀವು ಧ್ವನಿ ಎತ್ತಲಿಲ್ಲ, ಇವರು ಮಾಡೋಕ್ಕೆ ಹೋಗಲಿಲ್ಲ. ನಾನು ಧ್ವನಿ ಎತ್ತಿದೆ ಅದರ ವಿರುದ್ಧವಾಗಿ. ಅದನ್ನು ನಾನೇ ಮಾಡಿದ್ದೆ. ಮತ್ತೊಂದು ವರ್ಷ 2 ವರ್ಷ ಗ್ಯಾಪ್ ಬಿಟ್ವಿ, ಮತ್ತದು ಹೆಚ್ಚಿಗೆ ಸ್ಟಾರ್ಟ್ ಆಯ್ತು. ಮತ್ತು ನಾನೇ ಧ್ವನಿ ಎತ್ತಿ ಇಡೀ ರಾಜ್ಯದ ಗಮನ ಸೆಳೆಯುವಂಥದ್ದು ಮತ್ತೆ ಹೋರಾಟ ಮಾಡಿದ್ದೆ. ಇಡೀ ರಾಜ್ಯದಾಗ ಬಿಜಾಪುರದಲ್ಲಿ ಅದು
ನನ್ನ ಮುಖಾಂತರನೇ ಆಗಿದ್ದು. ಬೇಕಾದ್ರೆ ನೀವು ತೆಗೆದು ನೋಡಿ, ಎಲ್ಲಿ ಹೋರಾಟಗಳು ಯಾರು ಮಾಡಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ಒಂದು ಮನವಿ ಕೊಟ್ಟು ಈ ಥರ ನಡೀತದೆ ಅಂತ ತಡಿಬೇಕು, ಇನ್ನು ಯಾರಾದ್ರಂತ ತಪ್ಪಿಸ್ತರನ್ನ ಬಂಧಿಸಬೇಕು ಅಂತ ಇದು ಮಾಡೋಕ್ಕಂತ ಅಂತ ಆಗ್ರಹವನ್ನು ಮಾಡಿದೆ. ಇಲ್ಲಿ ಕೂಡ 3 ಹೋರಾಟಗಳನ್ನು ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಮನವಿ ಕೊಡೋದು ಮಾಡಿದ್ವಿ. ಈ ರೀತಿಯ ಮಾಡಿದ್ದರಲ್ಲೇ ಇವತ್ತು ಒಂದೇನೋ ಒಂದು ಹತ್ತಕ್ಕೆ ಬಂದು ಮುಟ್ಟೋದು. ಅವರ ಆರೋಪಿಗಳನ್ನು ಮೊನ್ನೆ ಚಾರ್ಜ್ ಶೀಟ್ ಸಲ್ಲಿಸಿದ್ರೆಲ್ಲ ನಾನು ಇದ್ರಾಗ ನಿಮ್ಮ ಪತ್ರಿಕೆಯಲ್ಲಿ SP ಅವರು ಪ್ರೆಸ್ ಮೀಟ್ ಮಾಡಿದ್ರೆ ಅದನ್ನು ನೋಡಿದೆ. ಅಟ್ಲೀಸ್ಟು ಭಯ ಹುಟ್ಟಿಸುವಂಥದ್ದು ಆಗಲಿ, ಆರೋಗ್ಯ ಸಿಕ್ಕರೂ ಸಮಾಧಾನ ಇದೆ. ನಾನು ವೈಯಕ್ತಿಕ ಎಷ್ಟೋ ಜನ ಹೇಳ್ಯಾರ, ಅಷ್ಟು ಜನ ಎಲ್ಲ ಕಮ್ಯುನಿಟಿಯವ್ರು ಹೇಳ್ಯಾರ, ನೀವು ಹೋರಾಟ ಮಾಡಿದ್ರೆ ಇನ್ನೊಂದಿಷ್ಟು ಮಂದಿ ಉಳಿತೀರಿ ಸಾಹೇಬ್ರ ಅಂತ ನನಗೆ ಎಷ್ಟೋ ಮಂದಿ ಹೇಳ್ಯಾರ, ಭೇಟಿಯಾಗಿ ಹೇಳ್ಯಾರ. ಎಲ್ಲ ಕಮ್ಯುನಿಟಿಯವ್ರು ಅವ್ರು ಇರುತ್ತಲ್ಲ, ಎಲ್ಲ ಕಮ್ಯುನಿಟಿಯವ್ರು ಹೇಳ್ಯಾರ. ಅಂಥ ಕೆಲಸ ಮಾಡಿದ್ದು, ಹೋರಾಟ ಮಾಡಿದ್ದು ನಾವು. ಅದು ಯಾರ ಅವಧಿಯಲ್ಲಿ ಇವ್ರು ಶಾಸಕರಿದ್ದಾಗ ಇವ್ರ ಕೇಂದ್ರದಲ್ಲಿ ಒಬ್ಬ ಸಬ್ ರಿಜಿಸ್ಟ್ರಿ ಬಂದು 8 ವರ್ಷಗಟ್ಟಲೆ 6 ವರ್ಷಗಟ್ಟಲೆ 7 ವರ್ಷಗಟ್ಟಲೆ ಟ್ರಾನ್ಸ್ಫರ್ ಆಗೋಗ್ಲಿಕ್ಕೆ ಕುಂಡಿರ್ತಾವೆ. ಮ್ಯಾಗ ರಗಡ ಆರೋಪ ಬಂದು ನನ್ನ ಬಿಡ್ರಿ, ಭಾಳ ಮಂದಿ ಅವ್ರಿಗೆ ಎಲಿಗೇಷನ್ ಮಾಡಿದ್ರು, ಅವ್ರ ಮ್ಯಾಗ ಕೇಸ್ ಮಾಡಿದ್ರು, ಪೊಲಿಟಿಷಿಯನ್ ಹೋಗಿ ಬರ್ತಿದ್ದ. ಅವ್ನು ತೆಗೋಕ್ಕಾಗತ್ತಿಲ್ಲ ಇವ್ರ ಕಡೆ. ಯಾರಿಗೆ ನಗರ ಶಾಸಕರಿಗೆ ಇವ್ರು ಯಾರ್ದೋ ಒಂದು ಕಾಂಗ್ರೆಸ್ದವರು ಈಗ ಸಪೋರ್ಟ್ ಇಟ್ಕೊಂಡಿರ್ಬೇಕಿಲ್ಲ ಅನ್ನಂಗಿಲ್ಲ. ಇವರು ಒಂದು ಧ್ವನಿ ಎತ್ತಂಗಿಲ್ಲ ಆ ಮನುಷ್ಯರು. ನಮ್ಗೆ ಯಾರು ಬೇಡ ಅಂದ್ರೆ ಯಾರಿಗೆ ಅನ್ಸಕ್ಕೆ ಬೇಕಂದ್ರೆ ಅವ್ರದ್ದು ಒಂದು ಸಣ್ಣ ಧ್ವನಿ ತೆಗೆದು ಕಪ್ಪು. ಅದು ಬದ್ಧತೆಯೂ ಇಲ್ಲ ವ್ಯಕ್ತಿಗೆ. ಆದ್ರೆ ನೀವು ಯಾರು ಕೇಳಂಗಿಲ್ಲ, ಅದು ಸಮಸ್ಯೆ. ಮನೆ ಹಿಂಗೆ ಅಂದಿದ್ರಲ್ಲಿ ಕೇಳಬೇಕು, ಕಣ್ಣೀರು ಮಾಡಿ ಚಲೋ ಹುಡುಗಿಯವ್ರು ನಾಲ್ಕು ಇವರೇ ಅದು ಮಾಡಿದ್ದದು ಇಲ್ಲ ಅನ್ನಂಗಿಲ್ಲ. ಅವು ಮಾಡೋರಿಗೆಲ್ಲರಿಗೂ ಇವರು ದುಡ್ತಿದ್ದ ಮನಸ್ಥಿತಿ ಹೆಂಗದ, ನಾಳೆ ನಮ್ಗೆ ಇದು ಅಕ್ಕ ಅನ್ನುವಂಥ ವಿಚಾರ ಇಟ್ಕೊಂಡು ಕೆಲವು ಬೇಕಾದಂಗೆ ಬಳಸ್ಕೊಂಡು ಹೋಗುವಂಥ ವ್ಯಕ್ತಿ. ಆದರೆ ಯಾವ ಇಲ್ಲಿಗಲ್ಲಿ ಮಾಡಕ್ಕೆ ಹೋಗಿಲ್ಲ ನಾವು. ಒಂದು ಮೇಲೆ ಮೋಸ ಅಂತ ರಾಮ ಮಂದಿರ ಮಾಡಿದ್ರು, ಕಾಶ್ಮೀರಿ ವಿವಾದ ಬಗೆಹರಿಸಿದ್ರು. ಇದರಿಂದ ಭಾಳಷ್ಟು ಯುವಕರು ಪ್ರೇರಿತರಾಗಿದ್ದಾರೆ. ದೇಶಾಭಿಮಾನ, ಧರ್ಮಾಭಿಮಾನ ಅವ್ರಿಗೆ ಬೆಳೀತಾ ಇದೆ. ಅದನ್ನು ಈ ವ್ಯಕ್ತಿ ಇದನ್ನು 4 ಹೊಡೆದಿನ ಉಪಯೋಗ ಮಾಡ್ಕೊಂಡು ಹೊಂಟಾರ. ಇವು ಯಾವುದಕ್ಕೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೂ ಬಾಸ್ ಅದನ್ನು ಅವರೇ ಮಾಡಿರ್ತಾರೆ. 8 ವರ್ಷದೊಳಗೆ ಈ 1 ವರ್ಷ ಎಷ್ಟು ಇವರೇ ಮಾಡಿಲ್ಲ. ಹೋರಾಟ ಮಾಡೋದಕ್ಕೆ ಒಳ್ಳೇದಾಯ್ತು ಅನ್ನೋಂಥದ್ದು ಇದೆ. ಅದನ್ನು ಕೆಡಿಸ್ಬೇಕು, ಆ ಹೆಸರಿಗೆ ಹಾಳು ಮಾಡಬೇಕು ಅನ್ನೋಂಥ ಒಂದೇ ಒಂದು ಪ್ರಯತ್ನ. ಅವ್ನಿಗೆ ಏನು ತಿಳಿಯಾಗದ್ರೆ ನಾನು ಹೇಳಿದ ಕೂಡಲೇ ಎಲ್ಲ ಜನ ನಂಬ್ತಾರ ಅನ್ನೋದು ಬಂದ್ಬಿಟ್ಟು ಭ್ರಮೆ ಆಗಿಬಿಟ್ಟದ. ಅವ್ನು ಹೇಳಿದ್ದು ನಂಬ್ತಾರಲ್ಲ, ಕ್ಯಾಮ್ರಾದವ್ರು ರೆಕಾರ್ಡಿಂಗ್ ಮಾಡ್ತಾರೆ, ಜನ ನಂಬಾಗಿಲ್ಲ. ನೀನು ಮಾಡಿಲ್ಲ. ಇವ್ರು ಕೆಲವೊಬ್ರು ಶ್ರೀಮಂತಿಗೆ ಅದು ವಿಡಿಯೋದಲ್ಲಿ ಇವ್ರು ಏನಿದ್ರು ನಮ್ಗೆ ಗೊತ್ತ. 90 ಅಂದ್ರೆ ಗೊತ್ತೇ ಈ ವ್ಯಕ್ತಿ ಜೋಡಿ ನಾನು 30-35 ವರ್ಷದಿಂದ ಪರವಾಗಿದ್ದಕ್ಕೂ ಅದೀನಿ, ವಿರೋಧವಾಗಿ ಅಂದರೆ ಟಚ್ ಒಳಗೆ ನೋಡ್ಕೊಂಡು ಬಂದೀನಿ. 35 ವರ್ಷ 90ನೇ ಇಸ್ವಿಯಿಂದ ಇವ್ರು ನನಗೆ ಅಲ್ಲಿಂದ ಮುಂದೆ ನಾನು ಮೇಲೆ 2 ಟೋಟಲ್ ಪಾರ್ಟ್ನರ್ಶಿಪ್ ಬಿಟ್ಟರು ಏನೂ ಇದ್ದಿಲ್ಲ. ಇವರು ಏನೇನೂ ಇಲ್ಲ. ಅಂಥವ್ರು ಇವ್ರು ಎಲ್ಲಿಂದ ಮತ್ತು ದುಡ್ಡು ಅನ್ನೋದು ಕೇಳಕ್ಕೆ ಇವ್ರಿಗೆ ನಮಗೆ ಬರಂಗಿಲ್ಲ. ಅಲ್ಲಿ ಮೋಟರ್ ಸೈಕಲ್ ಇದ್ದಿತ್ತಿಲ್ಲ ಇವ್ರಿಗೆ, ವ್ಯಕ್ತಿಗೆ ನಾನೇ ಕರ್ಕೊಂಡು ಹೇಳ್ತಿದ್ದೆ. ಅದು ಬೆಳೆ ಅಲ್ಲೇ 4 ಚೀಲ ಜೋಳ ಬೆಳೀತಿತ್ತಲ್ಲ ಹೊಲದಾಗ, ಜನ ನೋಡ್ತಿದ್ದೆ, ನಾವು ಹೋಗ್ತಿದ್ದೆ ಅವಾಗ. ಇದು ಬಿಟ್ಟು ಒಮ್ಮೆ 10-15 ವರ್ಷನಾಗ ಒಮ್ಮೆ ಇಷ್ಟು ಕೋಟಿ ಏನೂ ಆಗಿಲ್ಲ. ಒಂದು ಫ್ಯಾಕ್ಟ್ರಿ ಮಾಡಿ ಲಾಸ್ ಆದ್ರೂ ಇಟ್ಟು ದೊಡ್ಡ ಲಾಭದಾಗ ಅದ. ಇನ್ನೊಂದು ಫ್ಯಾಕ್ಟ್ರಿ ತೊಗೊಂಡ್ರೆ ಅವ್ರ ಮಗನೇ ಚೇರ್ಮನ್ ಆದ್ರೆ ಪ್ರೈವೇಟ್ಲಿ. ನಾನು ನಿನ್ನಿಲ್ಲಿ ಮನೇಲಿ ಕೇಳಿದೆ 13-14 ಇಲ್ಲಿವರೆಗೆ ಸಿಟಿ ಒಳಗೆ ಉತ್ಸಾಹ ಹಿಂದಕ್ಕೆ ಬೈತೀರಿ ಮಂದಿ, ರೊಕ್ಕ ತಿಂತಾರೆ, ದೊಡ್ಡ ಬಿಲ್ಡಿಂಗ್ ಕಟ್ಟಿನ ಇದೈತಿಲ್ಲ. ನಾವೆಲ್ಲ ಭಾಳ ಚೇರ್ ವಿಜಯಪುರಕ್ಕೆ ಯಾವ ರೀತಿ ಅನ್ನೋದಂಥದ್ದು ಎಲ್ಲ ಕಾಂಟ್ರಾಕ್ಟರ್ ಒಳಗರಿ ಆತ್ಮ ಇರೋದ್ರಿಂದ ಅವ್ರೇನು ಹೇಳಕ್ ಹೋಗಲ್ಲ. ಈ ದುಡ್ಡಿನ ಒಂದು ಅದರಿಂದಲೇ ಇವತ್ತು ಇವರು ಸ್ಟ್ರಿಕ್ಟ್ ಆಗಿ ನಮ್ಮ ಕಂದಾಯ ಪ್ರಕರಣ ಟೈಟ್ ಆಗಿ ಮಾಡೋದ್ರಿಂದ ಒಳ್ಳೆಯ ಒಂದು ಈಗ ಒಬ್ಬ ಮಾಜಿ ಶಾಸಕ ಅಂತ ಹೇಳ್ತಾರೆ. ಅದನ್ನ ಯಾರು, ನಾನು ಅಥವಾ ಅವರು ಆಮೇಲೆ ಸಂಬಂಧಪಟ್ಟಂತವ್ರ ಹೆಸರು ಹೇಳಿ ಅವರು ಎಲ್ಲ ನೀವು ಒಂದು ಕಾಲಕ್ಕೆ ನಿಮ್ಮ ಬೆಂಬಲಿಗರು ಒಂದು ಕಾಲದಾಗ ನಮ್ಮವರು ಇದಕ್ಕೊಬ್ಬ ಬಾಸ್ ಅದನ್ನ ಕೇಳ್ತಾರ. ಅವ್ರು ಎಲ್ಲ ಗಣಗಳಿಗೆ ಅವರೆಲ್ಲ ನಿಮ್ಮ ಬೆಂಬಲಿಗರು ಇದಾರೆ. ಎಲ್ಲರೂ ನಮ್ಮ ಬೆಂಬಲಿಗರೇ, ಅವ್ರ ಬೆಂಬಲಿಗಿದ್ರು. ಅವ್ರದ್ದು ಜಿಗದಾಡಿ ಎಲೆಕ್ಷನ್ ಮಾಡಿದವ್ರು ಇದಾರೆ. ಅವರು ಹೋದ್ಸಲ ಅವ್ರದ್ದು ಎಲೆಕ್ಷನ್ ಮಾಡಿದವ್ ಉಮೇಶ್ ಮಾಡಿ ನಾವೇನು ಬೇಡದಿಲ್ಲ, ಅವನಿಗೆ ಮಾಡ್ತೀನಂದ ಮಾಡ್ಕೊ ಓಡಾಡಿ ಮಾಡು ಅಂತ ಹೇಳಿದ್ವಿ. ನಾವು ಬೇರೆ ಕಡೆ ಕ್ಷೇತ್ರ ಕೆಲಸಕ್ಕೆ ಹೋಗ್ತೀವಿ, ಅವ್ರಿಗೇನು ಸರಿ ಇಲ್ಲ ಅಂತ ಹೇಳಿದ್ವಿ. ಅವರು ಎಲ್ಲ ಮಾಡಿದವನು ಪಾಪ ಅವನಿಗೆ ಏನೋ ಆಯ್ತು. ಯಾರೋ ಗಡಿಗೆ ತುಂಬ ಇನ್ನೊಬ್ಬ ಯುವಕರು ಮಾಡಿದ್ರೆ ಯಾರು ಅವನು ಹೊರ ಬಂದ. ಹಿಂಗಾಗಿಲ್ಲ, ಯಾರು ಉಳಿಯಂಗಿಲ್ಲ. ಇವನಿಗೆ ಇನ್ನೂ ಪಾಪ ಗೊತ್ತಿಲ್ಲ ಇವ್ರಿಗೆ. ಇದಕ್ಕಿಂತ ಮಂದಿ ಇತಿಹಾಸ ಗೊತ್ತದೆ. ಬೇಕಾದ್ರೆ ಭೀಮಾಶಂಕರ್ 14 ಕೇಳ್ರಿ, ಇನ್ನೊಂದು 10 ಹೆಸರದ 2-3-4 ಸತ್ತೋದು. ಇವರಿಂದ ಯಾರಿಗೂ ಒಳ್ಳೇದಾಗಿಲ್ಲ.
ಇವರೆಲ್ಲರೂ ಮೋಸ ಹೋದವ್ರೆ. ಅದರಿಂದ ಭಾಜಪಾದ ಮುಂದೆ ಅಲ್ಲಿನ ಪೆಟ್ಟು ಬಿತ್ತು ಪಾಪ ಹೊರಗೆ ಬಂದ ನಾನು ಜುಡಿ ಇರ್ಲಿ ಅಂತ ಅನ್ನಂಗಿಲ್ಲ. ಬೆಳೆಸುವಂಥ ಕರ್ತವ್ಯ ಕಾರ್ಯಕರ್ತರು ಅವಕಾಶ ಮಾಡಿಕೊಡುವಂಥದ್ದು ಬೆಳೆಸ್ತೀವಿ. ನನಗೇನು ಕೊರತೆಗಿಲ್ಲ, ನನಗೆ ಸಾಕಷ್ಟು ನಮ್ಮ ಜೊತೆ ಕಾರ್ಯಕರ್ತರು ಅದಾರ, ನಮ್ಮ ಬೆಂಬಲಿಗಿರೋದು, ಅದರದ್ದೇನು ತೊಂದರೆ ಇಲ್ಲ. ಆದ್ರೆ ಅವ್ರು ಅದನ್ನೇ ಒಯ್ದು ಮಾಜಿ ಶಾಸಕನ ಬಾಸ್ ಅಂತ ತಮ್ಮ ಅವಧಿಯಲ್ಲಿ ಏನು ನಡೆದದ, ನನ್ನ ಅವಧಿಯಲ್ಲಿ ಏನು ನಡೆದದ, ನೀವು ಸರಿ ಅಂತೂ ಇಲ್ಲೇ ಒಬ್ಬರೇ ಬಿಟ್ರೆ ಸರ್ ಹೇಳ್ರಿ. ಈ ಮೀಡಿಯಾದವರು ಸ್ವಾಮಿಗಳು ಉಳಿದಾರ, ಈ ಹಿಂದೂ ಪರ ಸಂಘಟನೆ ನೋಡ್ರಿ. ನಾನು ನೋಡ್ರಿ, ಜೀವನದಾಗ ಇಲೆಕ್ಷನ್ ನಿಂದಿರೋದು ಬೀಳೋದು ಟಿಕೆಟ್ ತಪ್ಪಿಸೋದು ಈಗ ಭಾಳ ಮಂದಿಗೆ ಆಗಿದೆ. ನನಗೆ ಒಬ್ಬನಿಗೆ ಅಪ್ಪು ಪಟ್ಟಣ ಶೆಟ್ಟಿ ಒಬ್ಬನಿಗೆ ಆಗಿಲ್ಲ. ಅದ್ರ ನಿರಾಶೆಯಾಗಿ ನಾನು ಮನೆ ಹಿಡಿದಿಲ್ಲ. ನನ್ನ ಸಾರ್ವಜನಿಕ ಕೆಲಸದಾಗ ನಾನು ಸಕ್ರಿಯವಾಗಿದ್ದೀನಿ. ನಿಮಗೂ ನೋಡ್ಕೋತಿದ್ದೀರಿ, ನಾನು ಸಕ್ರಿಯವಾಗಿ ಇದ್ದಿದ್ದು ನಿಮಗೂ ಗೊತ್ತದ. ನಾನು ಯಾವಾಗಲೂ ಪ್ರಸಂಗ ಬಂದಾಗ ಹೋರಾಟಗಳನ್ನು ಮಾಡೀನಿ, ಪಾರ್ಟಿ ಕೆಲಸ. ಯಾಕಂದ್ರೆ ನಾನು ಮನೇನು ಮಾಡಬೇಕಾಯ್ತು, ಒಂದು 15 ದಿವಸ ಹಿಂದೆ ನನ್ನ ಸ್ವಲ್ಪ ಖಾಲಿ ಇರಲಿಲ್ಲ. ಹಬ್ಬಗಳು ಅವೆಲ್ಲ ನಮ್ಮ ಜಯಂತಿಗಳು ಮತ್ತು ನಮ್ಮ ಲಗ್ನ ಸೀಸನ್ ಇತ್ತಲ್ಲ, ಮುಸುಲ್ರಿ ಪಾರ್ಟ್ನರ್ ಅಂತ ಅದು ನಾನೇ ಹೇಳಿದ್ದು. ಪೂರಿ ಚೋಟಿ ಪಾರ್ಟಿ ಮಾತಾಡಿನ ಅಂತ ಇಡೀ ಅವಾಗ JDS ಸ್ನೇಹಿತಕ್ಕೆ ಮೋದಿ ಸತ್ಯವ ಅಂದ್ಬಿಟ್ಟು ಪೂರ ಹೇಳೋದಟ್ಟು ಮಾತಾಡ್ತೀವಿ. ಹುಚ್ಚು ಸತ್ಯವ 5 JCB ತಂದು ನಿಂದಿರ್ತಾನಂತ ಹುಚ್ಚು ಹಿಡಿದು ಬಿಟ್ಟದ ಅಸ್ಸಾಮಿಗೆ. ಇಂಥ ಹುಚ್ಚು ನಾನು ಜಗತ್ತಿನಾಗ ಅದು ನೋಡಿ ಬೆಳೆಸಿಲ್ಲ ಅಂತ ಹೇಳ್ತೀರಿ. ಇದು ಎಲ್ಲ ಆದ್ರೂ ಕೂಡ ಅವ್ರು ಮತ್ತೆ ಚುನಾವಣೆ ನಮ್ಗೆ ಗೊತ್ತಿಲ್ಲ. ನಾವು ಟಿಕೆಟ್ ಕೇಳ್ತೀವಿ, ಟಿಕೆಟ್ ಕೊಟ್ಟು ನಿಂದಿರ್ಬೇಕಾಗ್ತೀವಿ, ನಿಂತರ ಆರಿಸಿ ಬರ್ಬೇಕಾಗ್ತೀವಿ. ಆಗಿಲ್ಲ ಕೆಲವೊಂದು ಏನಾದರೂ ತಪ್ಪಳೋದು ಹೋರಾಟ ಮತ್ತೊಬ್ಬರಾದ್ರೆ ಮನೆ ಇಟ್ಟೊತ್ತು 10 ವರ್ಷ ಆಗಿರ್ತಿತ್ತು, ಎಲ್ಲ ಹೋಗಿರ್ತಿದ್ರು. ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನಾನು 2 ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬಂದೀನಿ. ಒಂದು, ಏನು ಮಾಡಿಲ್ಲ ಇವ್ರು ಗುಂಟೆ ಮಾಡೋದನ್ನು ಬಿಟ್ಟು ಅಂತೇಳಿ ಎಲ್ಲೇ ಒಂದು ಹೇಳಿಕೆ ಕೊಟ್ಟು, ಅದಾದ ನಂತರ ನಿನ್ನೆ ಮೊನ್ನೆ ಮಾಜಿ ಶಾಸಕ ಇವ್ರಿಗೆಲ್ಲ ಬಾಸ್ ಇದ್ದ, ಎಲ್ಲ ಇವು ಹಗರಣ ಮಾಡೋರಿಗೆ ಅವನ್ನೇ ಬಾಸ್ ಅಂತ ಹೇಳ್ತಾರಲ್ಲ, ಅದು 2 ವಿಷಯಕ್ಕೆ ಉತ್ತರ ಕೊಡೋಕೆ ತಮ್ಮನ್ನು ನಾನು ಕರೆದಿದ್ದೇನೆ. ಅದ್ರ ಜೊತೆ ಕೆಲವೊಂದು ವಿಷಯ ಹೇಳಿದ್ದೀನಿ. ಅದಕ್ಕೆ ಯುವ ರಾಜಕಾರಣದಾಗ ಹಾಸ್ಯಾಸ್ಪದವಾದಂಥ ವ್ಯಕ್ತಿನ ನಾವು ಬಿಜಾಪುರದವರು ಪಡ್ಕೊಂಡಿವಿ ಅಂತ ನಾನು ಹೇಳ್ತೀನಿ ಸರ್. ಸರಿ, ಟಿಕೆಟ್ ಮತ್ತು ಹೊರಗೆ ಹಾಕ್ಯಾರ, ನಿಮಗೆ ಫಿಕ್ಸ್ ಟಿಕೆಟ್ ಈ ಸ್ವಲ್ಪ ಇನ್ನೂ 2 ವರ್ಷ ಅದ. ಇನ್ನೂ 2 ವರ್ಷ ಏನು ನಡೀತದೆ ರಾಜಕಾರಣ. ನಾನು ಅದ್ರ ಬಗ್ಗೆ MLA ಆಕಾಂಕ್ಷಿ ಇರ್ಬೋದಿಲ್ಲ ಅನ್ನಂಗಿಲ್ಲ. ಆ ವಿಚಾರ ಇಟ್ಕೊಂಡು ಈಗ ಮಾತಾಡಕ್ ಹೋಗಲ್ಲ. ಅದು ಸಮಯ ಸಂದರ್ಭ ಬಂದಾಗ ಹೇಳಿ 2 ವರ್ಷ ಬಿಟ್ಟು ಇನ್ನೊಂದು ವರ್ಷ ಹೋಲಿಲ್ಲ. 3 ವರ್ಷ ಆಗ್ಯದ, ಇನ್ನೂ 2 ವರ್ಷ ಅದ, ಇನ್ನೊಂದು ವರ್ಷ ಹೋಲಿ ಸ್ವಲ್ಪ. ಈಗ ಫೋಟೋ ಪೂಜೆ ಆಗ್ಯದ, ಜೆಸಿ ಪೂಜೆ ಈಗ ಜಾಯಪುರ ನಮ್ಮ ಜಾಯ ಗುಂಜೋತ್ರಿ ಆಗಿದೆ. ಮುಂದಿನ ಒಂದೇ ಮಾತ್ರ ಬರ್ತದೋ ಏನು ಬರ್ತದೋ ಗೊತ್ತಿರಿ. ಏನು ಹೇಳುವಾಗ ಕುರ್ಚಿ ಮಕ್ಕ ಕೊಡುತ್ತಾರಲ್ಲ ಈ ಜೋಕ್, ಇದು ಎಂತ ಹೋದ್ರು ಎಲ್ಲೇ ರಾಜಕೀಯದಾಗ ಇಡೀ ದೇಶದಾಗ ಎಲ್ಲಿ ಸಿಗ್ತಾರೆ. ಆದ್ರೆ ಯಾರೇ ಹೋಗೋ ಮುಂದಾಗ ಇಲ್ಲಿ ಗಗನಮಲ್ ಗಾರ್ಡನ್ದಾಗ ಹಿಂಗೆ ಬಟ್ ಮಾಡ್ಕೊಂಡು ಮಾತಾಡ್ತಿರ್ತಾರಲ್ಲ, ಹೋಗಿ ಹಿಂಗೆ ಹಂಗಾಗಿ ನೀವು ಮುಂದೆ ಹಿಂಗೆ ಯಾಕೆ ಗೊತ್ತಿಲ್ಲ. ಫ್ಯಾನ್ ಹಾಕ್ಬಾ. ಈಗ ನಿಮ್ಮ ರಾಜ್ಯಾಧ್ಯಕ್ಷರೇ ಮುಂದಿನ ನೇತೃತ್ವದಲ್ಲಿ ಎಲೆಕ್ಷನ್ ನಡೆಯುತ್ತೆ ರಾಜ್ಯದಲ್ಲಿ ಅಂತ ಹೇಳಿ ನಿಮ್ಮ ಉಸ್ತುವಾರಿ BJP ಅವರು ಹೇಳಿದ್ದಾರೆ. ನಾಯಕತ್ವ ಅವರೇ ಅಂತ ಹೇಳ್ತಿದ್ದಾರೆ. ಈಗ ರಾಜ್ಯಾಧ್ಯಕ್ಷರು ಕಂಟಿನ್ಯೂ ಆಗ್ತಾರೆ ಅನ್ನೋ ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರು ಈ ರಾಜ್ಯದ ಏನು ಇವತ್ತು ಅಧ್ಯಕ್ಷನ ಅಧಿಕಾರ ವಹಿಸ್ಕೊಂಡ ನಂತರ ಬಹಳಷ್ಟು ಕ್ರಿಯಾಶೀಲ ಕೆಲಸ ಮಾಡ್ತಿದ್ದಾರೆ. ರಾಷ್ಟ್ರೀಯ ನಾಯಕರು ಇದನ್ನು ಸಾಕಷ್ಟು ಅವ್ರು ಮಾಡಿದ ಕೆಲಸವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮುಂದೇನು ಕೂಡ ಅಧ್ಯಕ್ಷರಾಗಿ ಅವರೇ ಮುಂದುವರಿತಾರೆ. ಅವ್ರ ನೇತೃತ್ವದಲ್ಲಿ ಚುನಾವಣೆ ಅಸೆಂಬ್ಲಿ ಎಲೆಕ್ಷನ್ ನಡೀತದೆ. ಶಿವಾಜಿ ಸರ್ಕಾರದಿಂದ ಫ್ಲೈಓವರ್ ಮಾಡ್ತಾರೆ, ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಇದು ಇಂಥವು ಹಿಂದಕ್ಕೊಂದ್ಸಲ ಸ್ಕೀಮ್ ಹೇಳಿದ್ರು ಅವ್ರು ಗೊತ್ತಾ ನಿಮ್ಗೆ? ಅಂಡರ್ಗ್ರೌಂಡ್ ಮಾಡ್ತೀನಿ ಎಲ್ಲ ಕೇಬಲ್ಗಳು ಒಟ್ಟು ಹೇಳಿ ಯಾರಿಗೆ ನೆನಪದ? ಯಾರೂ ನೆನಪಿಲ್ಲ, ಒಳಗೆ ಕೇಳಂಗಿಲ್ಲ. ಈ ಸುಖ ನೀವು ಹೇಳಿದ್ರಲ್ರಿ ಈಗ ಅವ್ರು ಎಲ್ಲೋಯ್ತು ಕೇಬಲ್ ಅಂತ ಅವಾಗ 80 ಕೋಟಿ 70 ಕೋಟಿ 60 ಕೋಟಿ ರೂಪಾಯಿ ಏನು ಸೆಕ್ಷನ್ ಆಗ್ಯದ. ಬಿಜಾಪುರ ಎಲ್ಲ ಏನು ಆಟೋ ವಯರ್ಗಳದಾವಲ್ಲ ಅವು ಅಂಡರ್ಗ್ರೌಂಡ್ ಮಾಡ್ತೀನಿ ಅಂತ ಹೇಳಿದ್ರು. ಅವು ಅಂಡರ್ಗ್ರೌಂಡ್ ಮಾಡಿದ್ರೆ ಮನೆ ನಮ್ಮ ಗಣಪತಿಯಾಗ ಅದು ಘಟನೆ ಆಗ್ತಿಲ್ಲ. ಪಾಪ ನಮ್ಮ ಯುವಕೊಂದು ಸ್ವಲ್ಪ ತೊಂದರೆ ಆಯ್ತಲ್ಲ. ವೈರ್ ಕೆಳಗಿದ್ದದಕ್ಕೆ ಆಯ್ತದ. ವೈರ್ ಹೈಟ್ ಇದ್ರೆ ಆಗ್ತಿದ್ದಿಲ್ಲ ಸರ್, ಭಾಳ ಕೆಳಗಿದ್ದದಕ್ಕೆ ಆಯ್ತದು. ಅದು ಅಂಡರ್ಗ್ರೌಂಡ್ ಮಾಡಿದ್ರು ಸ್ಯಾಂಕ್ಷನ್ ಆಗ್ಯದ ತಿಳ್ಕೊಂಡು ಪರ್ಸೆಂಟೇಜ್ ಬತ್ತ ತಿಳ್ಕೊಂಡು ಕೆಲವರು ಖುಷಿ ಆಗಿಬಿಟ್ಟಿದ್ರು. ಆದ್ರೆ ಅದು ಮನೆಯೂ ಕೊಟ್ಟರೆ ಇವ್ರಿಗೆ ಯಾರಿಗೆ CM ಅವ್ರಿಗೆ ಆಗ್ಬಿಟ್ಟು ಡೆವಲಪ್ಮೆಂಟ್ಗೆ ನಾವು ಏನೂ ಟೀಕೆ ಮಾಡಕ್ಕೆ ಹೋಗಂಗಿಲ್ಲ ರೀ.
ನಾವು ಡೆವಲಪ್ಮೆಂಟ್ ಮಾಡಲಿ, ನಾನು ಮಾಡಿದ್ದೀನಿ, ಸುಮ್ಮನೆ ಏನೂ ಮಾಡಿಲ್ಲ ನಾನೇ ಮಾಡಿನ ತಿಳ್ಕೊಂಡು ಹೇಳ್ಕೊತ ಅಡ್ಡಾಡ್ತಾನೆ, ಅದಕ್ಕೆ ತಪ್ಪು ಹೇಳತ್ತೀನಿ. ಅದಕ್ಕೆ ಇದನ್ನೆಲ್ಲ ಬಂದ್ ಮಾಡಿದ್ರೆ ಭಾಳ ಚಲೋ ಆಗ್ತದೆ. ಏನು ರಜಪೂತ್ ಪಾಪ ನಿನ್ನೆ ಒಂದು ಹೇಳಿಕೆಯನ್ನು ನೋಡಿದೆ ನಾನು, ಎಲ್ಲರೂ ಕರೆದು ಹೇಳ್ಬೇಕಾಗಿತ್ತು. ಅವರು ಯಾಕೋ ಗಡಿಬಿಡಿಯಾಗ ನಿನ್ನೆ ಒಮ್ಮೆ ತಡ್ಕೊಳಕ್ಕಾಗಿಲ್ಲ, ಎಲ್ಲೋ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಯಾರ. ಅವ್ರು ನಿನ್ನೇನು ರಜಪೂತ್ ಹೇಳ್ಯಾರ ಎಲ್ಲನೂ ಕೂಡ ಸತ್ಯ. ಯಾಕಂದ್ರೆ ಅವ್ರ ಜೋಡಿ ನಾ ಬಿಟ್ಟರು ಅವ್ರು ಬಿಟ್ಟಿದ್ದಿಲ್ಲ, ಆದ್ರೆ ಇನ್ನೊಂದೇನೋ ಅವ್ರು ನಮ್ಗಿಂತ ಮೊದಲು ಇದ್ದಿದ್ದಿಲ್ಲ. ನಾನು ಅವ್ರ ಜೊತೆ ಇದ್ದೆ ಬಸವನಗೌಡ ಜೋಡಿ, ಆಮೇಲೆ ಅವ್ರು ಜೋಡಿ ಕುಡಿದ್ರು. ಯಾಕಂದ್ರೆ ಕಾರ್ಯಕರ್ತರಿಗೆ ಮನುಷ್ಯ ನೋವು ಆದಾಗ ಏನು ಶಬ್ದಗಳು ಬರ್ತಾವಲ್ಲ, ಉದಾಹರಣೆ ಕಾರಣ ನಿನ್ನೆ ರಜಪೂತ್ ಅವ್ರು ಹೇಳಿಕೆ ಕೊಟ್ಟಿದ್ರು. ಆ ರಜಪೂತ್ ಅವ್ರಿಗೆ ಅಧ್ಯಕ್ಷ ನಮ್ಮ ಕಾಲದಾಗ ಮಾಡಿದ್ವಿ, ಈ ಮನುಷ್ಯ ಯಾರೂ ಅಧ್ಯಕ್ಷ ಮಾಡಿಲ್ಲ. ಫಸ್ಟ್ ಟೈಮ್ ಮೊದಲೇ ಸಲ ಇದ್ರ ಮ್ಯಾಗ ಜೆಂಡಾ ಹಾರಿಸಿವಿ, ಏನು ಎಲ್ಲರೂ BJP ಜೆಂಡಾ ಹಾರಿಸಿವಿ ಕಾರ್ಪೊರೇಷನ್ ಮ್ಯಾಗ ಹೇಳ್ತಾನೆ. ಮೊದಲು ಜೆಂಡಾ ಹಾರಿಸಿದ್ರು ನಾವು MLA ಇದ್ದಕ್ರೆ ಇದೇ ರಜಪೂತ್ ಪರಶುರಾಮ್ಗೆ ಅವಿರೋಧ ಮಾಡಿ ಹೋಗಿ ಇಲೆಕ್ಷನ್ ಆಗಿ ಓಡಿಸ್ಕೊಂಡು ತಂದು ಕಾಂಗ್ರೆಸ್ದವ್ರು ತಂದು ರೊಕ್ಕ ಕೊಟ್ಟು ಓಡಿಸಾಡಿ ಹಂಗೆ ಮಾಡಿ ಹಿಂಗೆ ಮಾಡಲಿ ಕೂಡ ಏನೂ ಇಲ್ಲ, ಅವಿರೋಧ. ನಾನು ಹೇಳಿದೆ, ನೋಡಪ್ಪ ನಮ್ಮ ಪಕ್ಷದ ನಮ್ಮದು 14 ಮಂದಿ ಮೆಂಬರ್ ಅದಾರ, ನಮ್ಮ ಅಧ್ಯಕ್ಷ ಮಾಡ್ಕೋತೀವಿ, ಸ್ವಲ್ಪ ಎಲ್ಲ ಸಹಕಾರ ಕೊಡೋದು ಬೇರೆ ಪಾರ್ಟಿಯವ್ರು ಹೇಳ್ಕೊಂಡೆ, ನಮ್ಮದು MLA ಮೇಲೆ ಅಲ್ಲಿ ಮಾಡ್ಕೊರಿ ಅಂತ ಹೇಳಿದ್ರು. ಅವಿರೋಧ ಮಾಡ್ಕೊಂಡೇವು ನಾವು. ಇದೇ ಪರಶುರಾಮ್ ರಜಪೂತ್ ಅವ್ರು ಕೇಳ್ರಿ, ₹1 ಖರ್ಚು ಮಾಡಕ್ಕೆ ಕೊಟ್ಟಿಲ್ಲ, ಚಾ ಸುಮ್ಮನೆ ಕುಡಿದಿಲ್ಲ. ಯಾವ ಮೆಂಬರ್ಗಳು ₹10 ಖರ್ಚು ಮಾಡಿಲ್ಲ ಅಂದ್ರೆ ನೇರವಾಗಿ ಒಬ್ಬ ಅವ್ರಿಗೆ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದ ಆರಿಸಿ ಬಂದರು, ಹಿರಿಯರಿದ್ರು, ಹಿಂದೆ 2-3 ಸಲ ಮೆಂಬರ್ ಆಗಿದ್ರು, ಅನುಭವ ತಿಳ್ಕೊಂಡು ಅವರು ಅಧ್ಯಕ್ಷ ಮಾಡಿದೀವ. ನಾನೇ ಅಧ್ಯಕ್ಷ ಮಾಡಿ ಮೊದಲೇ ಸಲ ಯಾರು ಅಧ್ಯಕ್ಷ ಮಾಡಲಿ ಅಂತ ಹೇಳ್ತಾರೆ. ಇದು ರಜಪೂತ್ನೇ ಹೇಳ್ತಾನೆ ಈಗ ಬೇಕಾದ್ರೆ ಅಧ್ಯಕ್ಷ ಯಾರು ಮಾಡ್ಯಾರ. ಮತ್ತು ಅಧ್ಯಕ್ಷ ಆಗಿದ್ದು ಪ್ರಥಮವಾಗಿ ಪರಶುರಾಮ್ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದಿಂದ. ಇದು ಈ ಮನೆಯನ್ನು ಕರಡಿಯವರು ಆದ್ರೆ ಇದು ಎರಡನೇದು, ಇವರು ಎರಡನೇದವರು, ಮಧ್ಯದವರು ರಜಪೂತ್ ಅವರು. ನಮ್ಮ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ ಅವು ಕೂಡ 13-14 ಸೀಟ್ ಗೆದ್ದು ಬಂದಿದ್ದೀವಿ. ಪಕ್ಷೇತರ ಅವು ಸಪೋರ್ಟ್ ನಾವು ಅವಿರೋಧವಾಗಿ ಪರಶುರಾಮ್ ರಜಪೂತ್ ಅವರಿಗೆ ಭಾರತೀಯ ಜನತಾ ಪಕ್ಷ ಮೊದಲೇ ಅಧಿಕಾರ ಹಿಡಿದಿದ್ದು ನಾನು ಶಾಸಕನಾಗಿದ್ದಾಗ ಅನ್ನೋದ್ರ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಕ್ಕೆ ಬಯಸ್ತೇನೆ. ಸರ್, ಅದೇ ರಜಪೂತ್ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ನಿಮಗೆ ಅಧ್ಯಕ್ಷ ನೀವು ಕೊಟ್ಟಿದ್ದಲ್ಲಿ ಅವರಿಂದ ತಿರುಗಾಡ್ತಿದ್ದಲ್ಲ ಸರ್. ಅದೇ BJP ಅದೊಂದು ಟ್ರೆಂಡ್ ಹೋಗ್ಯಾರ. ನಾ ಅವಾಗ ಏನು ಅಂದಿನಿ, ಯಾರು ಬಂದಿಲ್ಲ. ಇವನಿಗೇನು ಅನ್ನಂಗಿಲ್ಲ, ಅವನಿಗೆ ಕೆಣಕ್ತಾನೆ ನಮ್ಗೆ. ಅದು ಹುಚ್ಚರು ಮತ್ತೆ ಎಲ್ಲರೂ ಕಲ್ಲು ಹೋಗ್ಯವ್ರು. ಅವ್ರಿಗೆ ಹೆಂಗೆ ಮಾಡೋಕ್ಕಾಗ್ತದೆ? ಅವ್ರು ಇಲೆಕ್ಷನ್ ಮಾಡೋರು ಜೋಡಿ ತಿರುಗಾಡೋದು. ನಾ MLA ಇದ್ದಾಗ ನಂದೇ ಮಾಡ್ಯಾರ ರಜಪೂತ್. ಈಗ ಗೊತ್ತಿಲ್ಲ ನಿಮಗೆ, ನಾನು ಏನು 2 ಸಲ ಇಲೆಕ್ಷನ್ ನಿಂತಿದ್ದೆ. 2 ಇಲೆಕ್ಷನ್ ಪರಶುರಾಮ್ ರಜಪೂತ್ ಅವರು ನನ್ನ ಜೊತೆ ಇದ್ರು, ನನ್ನ ಇಲೆಕ್ಷನ್ ಮಾಡ್ಯಾರ ಅವ್ರು ನಿಂತಕ್ರೆ ಅವ್ರ ಜೊತೆ ಮಾಡಿದ್ರು. ಅವ್ರ ಜೊತೆ ಕರೆಕ್ಟಾಗಿ ಮಾತಾಡ್ಯಾರ, ಭಾಳ ಸತ್ಯವಾಗಿ ಮಾತಾಡ್ಯಾರ. ನೀವು ಕನ್ಯಾರಿ ಶ್ರೀಗಳ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಕರ್ನಾಟಕ ಸರ್ಕಾರ ನೀವೆಲ್ಲ ಪಾಪ ಅಲ್ಲಿ ಬೆಂಗಳೂರಾಗ ಈಗ ವಿಜಯದ ಪೇಮೆಂಟ್ ಮಾಡ್ತಾರೆ. ಹಿರಿಯ ನಾಯಕರು ಹಿಡಿದು ಕಿರಿಯ ನಾಯಕರ ಬಗ್ಗೆ ಅವ್ರು ಅಂದ್ರೆ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಸರ್. ಆದ್ರೆ ಅವ್ರ ಬಾಯಿ ಮುಚ್ಚುವಂತ ಕೆಲಸ ಇಲ್ಲಿವರೆಗೂ ಯಾಕೆ ಆಗ್ತಿಲ್ಲ ಸರ್? ಮತ್ತೆ ನಿಮಗ್ ಬಂದ್ರು ಒಂದೇ ಸೆಂಟೆನ್ಸ್ ಹೇಳಿದ್ವಿ, ಶಾಣ್ಯರಿಗೆ ರಂಸಕ್ಕ ಹೇಳಕ್ ಹೋಗ್ತಾರ, ಹುಚ್ಚರಿಗೆ ಯಾರು ಹೇಳೋದು ಬಳೆ ಮತ್ತೆ ಕಲ್ ಹೋಗಿತ್ತಾನ ಅನ್ಸ್ತಾರ. ಬಹಿರಂಗ ಚರ್ಚೆ ನಿಲುವೇನಂದ್ರಿ ಈಗ 14 ಬಂದ್ರಪ್ಪ, ಏನ್ ಮಾಡ್ಕೊಂಡ್ರಿ? ನಾ ಪಾರ್ಟಿ ಬಿಟ್ಟಂದ್ರೆ ಹೋಗಂಗಿಲ್ಲ. ಈಗ 2 ಪೀರಿಯಡ್ ಹೋಗಿಲ್ಲ, ಇನ್ನು 54 ವರ್ಷ ಸಿಟಿ ಅಭಿವೃದ್ಧಿ ಬಂದ ನಾನು ಏನು ಮಾಡಿ ಹೇಳಿ. ನಿಮ್ಮ ಮುಂದೆ ಏನು ಪ್ರಸಂಗ ಬಂತಂದ್ರೆ ನಾನು ಏನು ಮಾಡ್ತೀನಿ ಮುಂದೆ ಗೊತ್ತಾಗ್ತದೆ. ಅಡ್ವಾನ್ಸ್ ಏನು ಹೇಳ್ಕೊತ ಇವನಿಗಂತ ಮುಖ್ಯಮಂತ್ರಿ ಅಂತ ತಿಳ್ಕೊಂಡು ತೊಗೊಳಕ್ ಬರ್ತದೆ, ಏನು ಬರಂಗಿಲ್ಲ. ओके सर। और खबरों के लिए देखते रहिए बी न्यूज़ नेशन।